ರಾತ್ರಿ ಇರ್ಬೋದಾ ಇಲ್ಲಿ? 12:18 ಆಗಿದೆ. ಇಲ್ಲೇ ಕರಡಿಗಳು ಕೆದರೋಗ್ಯಾವ. ಫೈರನ್ನು ಈ ಹುಳ ಎಲ್ಲ ಬರ್ತಿದ್ದವಣ. ಮಳೆ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಹೋಗ್ತಾ ಇದ್ದೀನಿ ಒಂದು ಅಡ್ವೆಂಚರ್ ವಿಡಿಯೋ ಮಾಡೋದಕ್ಕೆ. ಫಾರೆಸ್ಟ್ ಅಲ್ಲಿ ನಾನು ಇವತ್ತು ಒಂದು ಕ್ಯಾಂಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಸಂತೆಗುಡ್ಡ ನಾಗರಾಜ್ ಅಂತ ಹೇಳಿ ಇವರು ನಾನು ಇಬ್ರು ಸೇರಿ ಒಂದು ಡೆನ್ಸ್ ಫಾರೆಸ್ಟ್ ಅಲ್ಲಿ ಅಡಿಗೆ ಮಾಡ್ಕೊಂಡು ಇವತ್ತು ಆ ಒಂದು ಫಾರೆಸ್ಟ್ ಅಲ್ಲಿ ಆ ಒಂದು ಟೆಂಟ್ ಅಲ್ಲಿ ಇವತ್ತು ನೈಟ್ ಸ್ಟೇ ಮಾಡೋಣ. ಅಮಾವಾಸ್ಯೆ ಆಗಿ 2 ದಿನ ಆಯ್ತು. ಕತ್ಲೆ ಇರುತ್ತೆ, ಅಷ್ಟೇನು ಬೆಳಕಿರಲ್ಲ. ಮತ್ತೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ನೋಡ್ಕೊಂಡು ಅವ್ರ ಐಟಮ್ ಎಲ್ಲ ತಗೊಂಡು ಇವ್ರದೇ ಟೆಂಟ್ ಅಲ್ಲಿ ಸ್ಟೇ ಮಾಡೋಣ ಇವತ್ತು ಹೆಂಗಿರುತ್ತೆ ಅಂತ ಹೇಳಿ. ಲಾಸ್ಟ್ ಸೋಲೋ ಆಗಿ ಮಾಡಿದ್ದೆ, ಇವತ್ತು ಇವ್ರ ಜೊತೆ ಅಡಿಗೆ ಮಾಡ್ಕೊಂಡು ಮಾಡೋಣಂತೆ. ಯಾವ ಗುಡ್ಡಣ? ಅಂದ್ರೆ ಊರು ನಿಯರ್ ಆಗ್ತದ? ಭಾಳ ದೂರ ಆಗ್ತದ. ಹೆಂಗ ಅಲ್ಲೇನು ಪ್ರಾಣಿದೇನು ಭಯ ಇಲ್ಲ ಆಯ್ತಾ? ಗಾಡಿ ಚಿರತೆ ಎಲ್ಲ ಇರ್ತಾವ. ಹಾಂ. ಫೈನಲಿ ನಾವು ಇವಾಗ ಒಂದು ಸ್ಪಾಟಿಗೆ ಬಂದಿದ್ದೀವಿ ಅಣ್ಣ. ಇಲ್ಲಿ ಏನೋ ಇದಕ್ಕೇನೋ ಹೆಸರು ಹೇಳ್ದಲ್ಲ ಅಣ್ಣ ಆಗಲೇ? ದೊಡ್ಡ ಅಡವಿ ಅಂತೇಳಿ ಕರೀತಾರ. ನಮ್ಮೂರ ಹತ್ರ ಇರುವಂತ ದೊಡ್ಡ ಕಾಡು ಇದು. ಓಕೆ, ಇವತ್ತು ಈ ಒಂದು ಕಾಡಲ್ಲಿ ಇರೋಣ. ಇಲ್ಲಿ ಹಿಂದ್ಗಡೆ ನಿಮ್ಗೆ ಒಂದು ಗುಡ್ಡ ಕಾಣಿಸ್ತಾ ಇದೆ. ಇನ್ನೇನು ಸೂರ್ಯ ಇನ್ನೂ ಮುಳುಗೋ ಸಮಯ. ಮುಂದೆ ನೀರಿದೆ ಅಲ್ಲ ಅಣ್ಣ? ಹಳ್ಳ ಐತಣ್ಣ. ಮುಂದೆ ಅಲ್ಲಿ ಹಳ್ಳ ಇದೆ ಅಂತೆ. ಏನೋ ಟೆಂಟ್, ವಾಟರ್ ಬಾಟ್ಲು, ಅಡಿಗೆ ಸಾಮಾನ. ಇವತ್ತು ಸ್ವಲ್ಪ ಊಟ ಮಾಡೋಣ ಅಂತ ಇವತ್ತು. ಇವತ್ತು ಈ ಒಂದು ಕಾಡಲ್ಲಿ ಇರ್ತೀವಿ. ಎಲ್ಲ ನೀರಿದೆ. ನೀರು ಆಯ್ದ ನೋಡೋಣ ಇಲ್ಲಿ. ಅಂದರೆ ಇವು ಎಲ್ಲಿಂದ ಹರಿತಾವಣ ನೀರು? ಎಲ್ಲಿ ಬರಲ್ಲ, ಈ ಗುಡದ ಇದು ಇರ್ತತಲ್ಲ ಬಸಿ, ಈ ಗುಡದ ಬಸಿ ನೀರು. ಹಾಂ, ಜೋಗ್ ಅಂತಾರ. ಯಾವಾಗ್ಲೂ ಇರ್ತಾವ ಕರಡಿ. ಸಾಯಂಕಾಲ ಆಗಿದ್ರೆ ಬಂದ್ಬಿಡ್ತಾವಣ ಇತ್ತಾಗ. ಅಲ್ಲ, ಅದೇ ಒಂದು ಭಯ. ನಮ್ದೊಂದು ಟೆಂಟ್ ರೆಡಿ ಆಯ್ತು. ಈಸಿ ಇತ್ತು, ಅಷ್ಟೇನು ಕಷ್ಟ ಅನಿಸ್ಲಿಲ್ಲ. ಆಲ್ಮೋಸ್ಟ್ ಇದೇನು ಗಾಳಿ ಏನಿಲ್ಲ ಇವತ್ತು. ಲಾಸ್ಟ್ ಬ್ಲಾಗಲ್ಲಿ ಗಾಳಿ ಇದ್ದಂಗೆಲ್ಲ. ಇದಕ್ಕಂದ್ರೆ ಬೆಟ್ಟದ ಮೇಲೆ ಹೋಗ್ಬೇಕಾಗಿತ್ತು, ಹತ್ತೋಕೆ ಚಾನ್ಸ್ ಇಲ್ಲ ಅಲ್ಲಿ ಆ ಒಂದು ಬೆಟ್ಟದ ಮೇಲೆ. ಅಣ್ಣ ಮತ್ತೆ ಅಲ್ಲಿ ಒಂದು ಪ್ರಾಣಿಗಳು ಭಯ ಅಂತೆ. ಇಲ್ಲಿ ಕರಡಿಗಳು ವಾಸವಾಗಿದ್ದಾವೆ. ಕರಡಿ ಮತ್ತೆ ಚಿರತೆ ಇದಾವೆ. ನಾವೇನಾದ್ರೂ ಇವತ್ತೊಂದು ಚಿಕನ್ ರೆಸಿಪಿ ಮಾಡ್ತೀವಿ. ನಮ್ಮ ಟೇಸ್ಟ್ ತಿನ್ನೋದಕ್ಕೆ ಆ ಸ್ಮೆಲ್ಲಿಗೆ ಏನಾದರೂ ಬಂದರೆ ಬರ್ಬೋದು, ನೋಡೋಣಂತೆ. 6ಕ್ಕೆ 20 ನಿಮಿಷ ಕಡಿಮೆ ಇದೆ ನೋಡಿ. ಈ ಥರ ಸೆಟ್, ವಿಡಿಯೋ ಸೆಟ್ಟಿಂಗ್, ಕ್ಯಾಂಪಿಂಗ್ ಸೆಟ್ಟು ಮತ್ತೆ ಹಾಕಿದ್ದೀವಿ. ಮತ್ತು ಇನ್ನೇನು ಸೂರ್ಯ ಮುಳುಗೋ ಸಮಯ. ಮತ್ತು ಒಂದು 2 ಲೀಟ್ರ್ ವಾಟರ್ ಬಾಟಲ್ ಸಾಕು ಇವತ್ತೊಂದು ದಿನ ನೈಟಿಗೆ. ಕಟ್ಟಿಗೆ ಆರಿಸ್ಕೊಂಬಿಡೋಣ. ಜಾಸ್ತಿ ಇದ್ರೆ ರಾತ್ರಿಗೆ ಫೈರ್ ಕ್ಯಾಂಪ್ ಹಾಕೋಕ್ಕೂ ಬರುತ್ತಾ. ಅದಕ್ಕೋಸ್ಕರ ಎಲ್ಲ ಹಾಕ್ಕೊಂಬಿಡೋಣ. ಇವೇನು ಒಣಗಿದ್ದೇ ಆರಿಸ್ಕೋಬೇಕು ನಾವು. ನಮಗಂತೂ ಸಿಗಲ್ಲ ಒಬ್ಬ. ಫೈನಲ್ಲಿ ಒಂದು ಸ್ವಲ್ಪ ರಾತ್ರಿ ಇರ್ಬೋದಾ ಇಲ್ಲಿ? ಏನಣ್ಣ? ಬರ್ತಾವ ಕಳ್ಳಿ? ಸುಳ್ಳು ಹೇಳ್ಬೇಡ ಬೋ ನೀನು. ಬರ್ತಾವ ಕಂಪಲ್ಸರಿ. ಅಲ್ಲಿ ಅದೆಲ್ಲ ಪೂರ್ತಿ ರೆಡಿ ಮಾಡ್ಕೊಳಕ್ ಬಂದಾನ ಅದು ಬೆಂಕಿಗೆ. ನೋಡದ ಎಷ್ಟು ದೊಡ್ಡ ಕಟ್ಟಿಗೆ ತರಕೊಂಡ. ಓಕೆ, ಬಾಯ್ ಅಣ್ಣ. ನಾವೇ ತಿನ್ನೋದು ಅಷ್ಟೇ. ಟಮಾಟಿ ಗೊತ್ತಲ್ಲ, ಉಳ್ಳಾಗಡ್ಡಿ ಸಾಕು. ಇನ್ನೊಂದು ಸಾಗಣ ತಿನ್ನಕ್ಕೆ ಇರಲಿ, ಆಮೇಲೆ ತಿನ್ನಕ್ಕಲ್ಲ. ನೀರು ಎಲ್ಲಿ ತುಂಬಿಕೊಂಡು? ಇಲ್ಲೇ ಅಲ್ಲಿ ಮುಂದೆ. ಫೈನಲಿ ಕಟಿಂಗ್ ಆಯಿತು. ನನಗೆ ಅಭ್ಯಾಸ ಇರಲಿ ಕಾರಣ ಇಲ್ಲಿ ನೋಡ್ರಿ ಹಾಕ್ಕೊಂಬಿಟ್ಟಿನಿ ಇಲ್ಲಿ. ಇರಲಿ ಹೋಗೋಣ, ಹಚ್ಚೋಣ, ಬೆಂಕಿ ಹಚ್ಚೋಣ ಜಲ್ದಿ. ಉಪ್ಪು ಬೆಂಕಿ ಹತ್ತತ್ತಿಲ್ಲ, ಅದೇ ಹೆದರಿಕೆ ಆಯ್ತು ನಾನು. ಏನಂತಾರ ಇವಕ್ಕ? ಬಂದ್ರಿಕೆ ಅಂತಾರ. ಇದು ಈಗ ತಪ್ಪಲಾಯ್ತ ಮೊದ್ಲು ಆಗಿನ ಕಾಲದಾಗ ಬಟ್ಟಿ ಬೀಳ್ತೈತೆ ಅಂತಿದ್ರು ಗೊತ್ತಾ? ಅದು ತಪ್ಪಲು ಇಟ್ಕೊಂಡ ಮಕ್ಕಂಡ್ರೆ ಬೆಳ್ಕರಿದ್ರಾಗ ಬಟ್ಟಿ ಮೇಲೆ ಆಗ್ತಿತ್ತು. ಅಲ್ಲ, ಏನೇನು ಹಾಕ್ಯಾಣ ಇವಾಗ? ಏನಾಗ್ತದೆ ಚಿಕನ್ ಒಂದೇ ಸ್ವಲ್ಪ ನೀರು
ಏನೋ ಚಿಕನ್ ಹಾಕ್ಯಾರ ಇದ್ರಾಗ ಹಳ್ಳಾಡ್ಸನ ಕುಂತಾರ ಹಳ್ಳಾಡ್ಸ್ಕೊಂತ ಏನದ ಅಲ್ಲಾಡ್ಸು ಬಾಯಿ ತುಂಬ ಅಲ್ಲಾಡ್ಸು ಡುಂಡು ಡುಂಡು ಡುಂಡು. ಫೈನಲಿ ನಮ್ದೊಂದು ಎಲ್ಲ ಚಿಕನ್ ರೆಡಿ ಆಯಿತು. ಊಟ ಮಾಡೋಣ ಅಂದ್ಕೊಂಡ್ವಿ. ಫುಲ್ಲು ಮಳೆ ಬರ್ತಾ ಇತ್ತು, ಹಂಗಾಗಿ ಸ್ವಲ್ಪ ನಾವೇನು ಕ್ಲಿಪ್ಸನ್ನು ರೆಡಿ ಮಾಡಿಲ್ಲ. ಅಣ್ಣ ಇದು ಚಿಕನ್ ರೆಡಿ ಆಯಿತು. ಸ್ವಲ್ಪ ಚಿಕನ್ ಪ್ಲೇಟೆಲ್ಲ ಹಾಕ್ಕೊಂಡ್ವಿ. ನಮ್ಗೆ ಏನು ಭಯ ಅಂದರೆ ಇಲ್ಲೇ ಕರಡಿಗಳು ಕೆದರೋಗ್ಯಾವ. ಅಣ್ಣ ಅದನ್ನೆಲ್ಲ ಜಾಸ್ತಿ ಮಾಡ್ಬೋ ಅಣ್ಣ. ಇಲ್ಲಣ್ಣ ನಿಜವಾಗ್ಲು ನಾವು ಇಂಥ ಕಾಡಾಗ ಹಾಕಿಲ್ಲ ಅಣ್ಣ ಇದು. ಅದೇ ಒಂದು ಭಯ ನಮಗೆ. ಏನಿಲ್ಲ, ಇಲ್ಲ ಐತಲ್ಲ ಟೆಂಟ್ ಐತಿ, ಹೊಗೆ ಐತಿ. ನಾವು ಮಲ್ಕೊಂಡಾಗ ಏನು ಮಾಡೋಕು, ನಮ್ಮ ಮುತ್ತು ಕೊಟ್ಟೋಗ್ತಾವ. ಹೊಗೆ ಬರ್ತಾ ಇದೆ. ಹೊಗೆ ಅಂತೂ ಐತಿ ಬಿಡು, ಸುಕ್ಕಡಿ ಇಲ್ಲ ಹೊಗೆಯಲ್ಲಿ ಇದ್ರು. ಸುಕ್ಕಡಿ ಏನು ಬೇಡ ನಮ್ಗೆ. ರೈಟ್, ಓಕೆ. ಇನ್ನೇನು ಇದೈತೆ, ನನಗೆ ಭಯ ಆಗ್ತೈತೆ. ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ ಅಷ್ಟೇ, ಕೆಲಸ ಏನಿಲ್ಲ. ಅಣ್ಣ ಇನ್ನೇನು ಎಷ್ಟಾಗೈತೆ ಟೈಮು? ಇಲ್ಲಿ ನೋಡ್ರಿ ನಮ್ಮದು ಟೈಮ್ ಎಷ್ಟಾಗೈತಪ್ಪ ಅಂದರೆ 7:15 ಆಗೈತಿ. ಜಾಸ್ತಿ ನಾವೇನು ಟೈಮ್ ಏನು ಸ್ಪೆಂಡ್ ಮಾಡಿಲ್ಲ, 7:15 ಆಗ್ಬಿಟ್ಟೈತಿ. ಇನ್ನೇನು ಮಕ್ಕಂಡಂದ್ರೆ ಎಷ್ಟು, ನಾವು ಎಲ್ಲಿ 3 ಗಂಟೆಗೆ ಎದ್ದೇಳ್ತೀವಿ, 4 ಗಂಟೆಗೆ ಎದ್ದೇಳ್ತೀವಿ. ನೈಟು ಒಂದು ಸ್ವಲ್ಪ ನೋಡೋಣಂತೆ ವ್ಯೂ ಅಂತೂ ಏನು ಕಾಣಿಸಲ್ಲ, ದೇವರಾಣೆ ಏನು ಕಾಣಿಸಲ್ಲ, ನಮಗೆ ಏನು ಕಾಣಿಸ್ತಾ ಇಲ್ಲ. ಲಾಸ್ಟ್ ಬ್ಲಾಗಲ್ಲಾದರೂ ಏನೋ ಒಂದು ಕಾಣಿಸ್ತಾ ಇತ್ತು. ಈಗ ಆಲ್ರೆಡಿ ಹೊಗೆ ಬರ್ತಾ ಇದೆ. ಇನ್ನೇನು ಊಟ ಮಾಡಿಬಿಡೋಣ ಬಾಣ. ಚಿಕನ್ ಮಾಡಿ ರೈಸ್ ಮಾಡೋಣ ಅಂದ್ಕೊಂಡ್ವಿ, ಮಳೆ ಬಂತು, ಮಾಡೋದಾಗಲಿಲ್ಲ. ಅಂದರೆ ಇವು ಭಾಳ ತೋರಿತಾವ, ಭಾರಿ ಗಟ್ಟಿ ಎಲ್ಲದೋಣ ನೀರು ಅವು ನಮ್ಮ ಬೈಕ್ಗಳು ಅಲ್ಲಿ ಬಿಟ್ಟು ಅಲ್ಲ, ನೀರೆಲ್ಲದೋಣ? ನೀರು ಇಲ್ಲ, ಇಲ್ಲಿ ಹಾಕೋಬೇಕಿತ್ತು ನಾವು ಈ ಬೈಲಿಗೆ. ಅಲ್ಲ, ಬೆಸ್ಟ್ ಆಗ್ತಿತ್ತು ನೋಡೋರ. ಬೆಸ್ಟ್ ಆಗ್ತಿತ್ತು. ಬಂದ್ಬಿಡೋಣ. ಬ್ಯಾಡ ಬಾಣ, ಬೆಂಕಿ ಐತೆ ಅಲ್ಲಿ. ಏನು ಕಾಣಲ್ದು ಅಣ್ಣ, ನೀರಾಗಿದೆ ನೋಡ್ರಿ ಇಲ್ಲಿ. ಭಾರಿ ನೀರು ಅದ ಅಣ್ಣ. ಫಸ್ಟ್ ನೀರು ಕುಡಿಯೋಕೆ ತಗೋಣ ಸ್ವಲ್ಪ. ಅಲ್ಲಿ ಬೇಯಿಸಿದ್ವು ನೀರು ಇಲ್ಲೇ ತೊಗೊಂಡು ನಾನು. ಇಲ್ಲ ಇಲ್ಲಿ ಒಂದು ಸ್ವಲ್ಪ ಇದು ಮಾಡ್ಕೊಂಬೋಣ, ತೊಳ್ಕೊಂಬಿಡ. ಆಮೇಲೆ ಮುಸ್ರಿ ತಿಕ್ಕೊಳಕ್ಕೆ ಬಂದಿದ್ದೀವಿ. ಸ್ವಲ್ಪ ನೀರು ಹರಿಯ ನೀರು ಅಂದರೆ ಮೀನ್ಸ್ ಇಲ್ಲಿ ಗುಡ್ಡ ಇದೆ, ಗುಡ್ಡದ ಕಡೆಯಿಂದ ಹರಿಯ ನೀರಿದು ಫಿಲ್ಟ್ರಾಗಿ ಬರ್ತಾವಲ್ಲ. ನಮಗೆ ಸ್ವಲ್ಪ ಧೈರ್ಯನ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲೇ ಕೆದರಿರೋದು ಕರಡಿಗಳು. 3-4 ತಾಗ ಕೆದರವ, ಬೆಳಿಗ್ಗೆನ ತೋರಿಸ್ತೀವಿ, ಒಂಥರ ಒತ್ತನಗಡ್ಡೆಗಳು ಹುಳ ಸಿಗ್ತಾವಂತ ಕೆದರ್ತಾವಣ. ಅಲ್ಲೇ ಹಾಕಿರೋದು ನಾವು ಕ್ಯಾಂಪಿಂಗ್. ಇವಾಗ ನಿನಗೆ ತೋರಿಸಿಲ್ಲ. ಫೈರ್ ಕ್ಯಾಂಪಿಗೆ ರೆಡಿ ಮಾಡ್ಕೊತಿದ್ದಾರೆ. ಓಕೆ, ಇನ್ನೇನು ಟೆಂಟಲ್ಲಿ ಹೋಗಿ ನಾವು ಮಲ್ಕೊಳೋದೇ ಕೆಲಸ. ಇದು ಫೈರ್ ಕ್ಯಾಂಪು, ನಮ್ಮ ನಾಗರಾಜ್ ಅವರು, ಮತ್ತು ಇದು ಓಕೆ. ಇನ್ನೇನು ಮಲ್ಕೊಳೋ ಸಮಯ. ಇನ್ನೇನು ಊಟ ಗೀಟ ಮಾಡ್ಕೊಂಡ್ವಿ. ಜಸ್ಟ್ ಈಗ ಅದೇ ಫೈರನ್ನು ಈ ಹುಳ ಎಲ್ಲ ಬರ್ತಿದ್ದವಣ. ಇರಲಿ, ಒಳಗಡೆ ಎಲ್ಲ ಹುಳ ಎಲ್ಲ ಒಕ್ಕೊಂಬಿಟ್ಟವು. ನಾನೊಂದು ಟವಲ್ ತಂದಿದ್ದೀನಿ, ಮತ್ತು ಇದೊಂದು ಹೊಚ್ಕೊಳಕ್ಕಂತ ತಗೊಂಡಿದ್ದೀನಿ. ಅಣ್ಣ ಏನು ತಗೊಂಡಿಲ್ಲ, ಹಂಗೆ ಸುಮ್ಮನೆ ಬಂದ್ಬಿಟ್ಟಾರ. ಅವರೆಲ್ಲ ಸರ್ವೈವ್ ಆಗ್ತಾರೆ ಈ ಚಳಿಗೆಲ್ಲ. ಬಟ್ ನಮಗೆಲ್ಲ ಆಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾವೆಲ್ಲ ಹಳ್ಳಿಲೇ ಬೆಳೆದಿದ್ದು, ಬಟ್ ಆಮೇಲೆ ಬರ್ತಾ ಸ್ವಲ್ಪ ಸಿಟಿ ಲೈಫು ಅದು ಇದು ಅಂತೇಳಿ ಈ ಥರ ಆಗಿಬಿಡ್ತು. ಹಾಗಾಗಿ ಇವಾಗ ನಾವು ಈಗ ನಾವು ಎಲ್ಲಿ ಟೆಂಟಲ್ಲಿ ಮಲ್ಕೊಳ್ಬೇಕು. ಇವಾಗ ಇನ್ನೇನು 8:15 ಆಯಿತು. 5 ಗಂಟೆಗೆ ಬಂದ್ವಿ. 3 ತಾಸಲ್ಲಿ ಊಟ ಗೀಟ ಮಾಡ್ಕೊಂಡು ಇನ್ನೇನು ಹೊರಗಡೆ ಹೋಗೋಣ ಅಂದ್ರೂ ನೋಡಿ ಕತ್ಲೆ ಯಾವ ರೀತಿ ಇದೆ. ಇನ್ನೊಂದು ಸ್ವಲ್ಪ ಫೈರ್ ಕಾಣಿಸ್ತಾ ಇದೆಯೋ ನಿಮಗೆ? ಸ್ವಲ್ಪ ಲೈಟಾಗಿ 2 ದಿನ ಆಗಿರೋದು ಅಮಾವಾಸ್ಯೆ ಆಗಿ. ಅಮಾವಾಸ್ಯೆ ಆಗಿ 2 ದಿನ ಅಮಾವಾಸ್ಯೆ ಆಗಿ. ಇದು ಮಹಾಲಯ ಅಮಾವಾಸ್ಯೆ ಅಂತಾರೆ. ಪಿತೃಪಕ್ಷ ಆದಮೇಲೆ ಬರುವಂಥ ದಿನಗಳಿವು. ನವರಾತ್ರಿ ಅಮಾವಾಸ್ಯೆ ಮೀನ್ಸ್ 2ನೇ ದಿನ ಇದು ನವರಾತ್ರಿದು. ದಸರಾ ನವರಾತ್ರಿ 2ನೇ ದಿನ. ಎಲ್ಲರೂ ದಾಂಡಿಯಾ ಆಡ್ತಿದ್ದಾರೆ. ನಾವು ನೋಡಿದ್ರೆ ಇಲ್ಲಿ ಟೆಂಟಲ್ಲಿ ದೊಡ್ಡ ಕಾಡಲ್ಲಿ ಏನೋ ಒಂದು ಇದು ಮಾಡ್ತಾ ಇದೆ ವೀಡಿಯೋಸ್ ಎಲ್ಲ. ಬಟ್ ನನಗೆಲ್ಲ ಯಾಕೋ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತಿದೆ. ಬಟ್ ಅಷ್ಟು ಭಯ ಪಡೋ ನಾನಲ್ಲ ಅಂತ ನೀವು ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ಬಟ್ ನಾನು ಭಯ ಪಡೋನೆ. ಏನ ಎಲ್ಲರಿಗೂ ಭಯ ಆಗುತ್ತೆ, ಎಲ್ಲರಿಗೂ ಭಯ. ಯಾಕಂದ್ರೆ ಇವರೆಲ್ಲ ಈ ಕಾಡಿನ ಬಗ್ಗೆ ಏನೇನೆಲ್ಲ ಮೋಸ್ಟ್ಲಿ ಈ ಕಾಡಿಂದನೇ ಸ್ವಲ್ಪ ಊರಲ್ಲಿ ಬೇಸಿಗೆಗಾಲದಲ್ಲಿ ಈ ಕಾಡಿಂದನೇ ಪ್ರಾಣಿಗಳಿಗೆ ಏನು ಸಿಗ್ಲಾರ್ದಂಗೆ ಊರಲ್ಲಿ ಹೋಗಿ ಎಣ್ಣೆ ತಿನ್ನೋದು, ಮತ್ತೆ ಗುಡಿಗಳಿಗೆ ಹೋಗೋದು, ಕಸ ಆಗಿರೋ ತಿಪ್ಪೆಲ್ಲ ಕೆಬ್ರುಕೊಂಡು ತಿನ್ನೋದು, ಆ ಥರ ಎಲ್ಲ ಮಾಡಿದಾವೆ. ಬಟ್ ಇವಾಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಹೊರಗಡೆ ಆಹಾರ ಸಿಗ್ಬೋದೇನೋ ಅವ್ರಿಗೆ. ನಾವು ಅದಕ್ಕೆ ಸ್ವಲ್ಪ ಧೈರ್ಯ ಮಾಡಿ ಒಂದು ಕಾಡಿನ
ಮಿಡ್ಲಲ್ಲಿ ಮತ್ತು ಆ ಒಂದು ಬೆಟ್ಟದ ಬಾಜುನೇ ಒಂದು ಇನ್ನೇನು ಮಲ್ಕೊಳ್ಳೋಣ. ನಿದ್ದೆ ಬರೋಲ್ದು. ನಾವೇನೋ 8:30 ಮಕ್ಕಣ ಅನ್ಕೊಂಡಿವಿ, ನಿದ್ದೆ ಬರೋಲ್ದು. ಹೊರಗಡೆ ಬಂದೀವಿ. ಸ್ವಲ್ಪ ಕ್ಯಾಮ್ರಾ ಹೊರಗಡೆ ಇದು ಕ್ಯಾಮ್ರಾ ಎಲ್ಲ ಒಳಗಡೆ ಹಾಕ್ಕೊಂಬಿಡೋಣ ಸುಮ್ಮನೆ, ಆಮೇಲೆ ಬೆಳೆಸ್ಕೊಂಬಿಟ್ರೆ ಕಷ್ಟ. ಗಾಳಿ ಚೆನ್ನಾಗೈತೆ ಇವಾಗ. ಮಳೆ ಸ್ಟಾರ್ಟ್ ಆಯಿತು. ಹನಿ ಅಣ್ಣ, ಮಳೆ ಸ್ಟಾರ್ಟ್ ಆಯ್ತು ಅಣ್ಣ. 12-11 ಆಗಿತ್ತು ಟೈಮ್. ಹನಿ ಮಳೆ. ಬೆಂಕಿನೆಲ್ಲ ಬಿದ್ದತ್ತೆ ನಂಗೆ ಗೊತ್ತಿಲ್ಲ. ಇಲ್ಲಿಂದ ನೋಡ್ಬೋಣ. ಮಳೆ ಏನಿಲ್ಲ, ತಣ್ಣನೆ ಗಾಳಿ. ನಮ್ಮ ಸಂತೆಗುಡ್ಡ ಅಣ್ಣ ಮಕ್ಕಂಬಿಟ್ಟಣ, ಗೊತ್ತಿರಲಿಲ್ಲ ಪಾಪ ಅವರಿಗೆ ಮೋಸ್ಟ್ಲಿ. ಸರಿ, ನಾವು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. 12 ಗಂಟೆಗೆ ಅದಕ್ಕೆ ಎಚ್ಚರ ಆಯ್ತಾ ಗೊತ್ತಿಲ್ಲ. ಮಕ್ಕಳಮ್ಮ ಯಾವುದೋ ಹುಳ ಬಂದದ್ದು. ಎಲ್ಲಿ ಅದು ಗಾಳಿ ಹುಳ ಬರುತ್ತಲ್ಲ, ಹಿಂಗೆ ಅಗಾಡಕೊಂತಿರ್ತದೆ, ಮಕ್ಕಕ್ಕೆ ಬರೋಕೊಂತಿರ್ತದೆ. ಎಲ್ಲೈತೆ? ಅಲ್ಲಿ ಕೆಳಗಡೆ ಹೋದಂಗೆ ಆಯ್ತು. ಒಂದು ನಿಮಿಷ ಹೊರಗಡೆ ನಿತ್ಯ ಕರ್ಮ ಬಂದಂಗೆ ಆಗ್ತು. ಚಳಿಗೆ ಹೋಗೋಣಂತೆ. ಹೊರಗಡೆ ಹೋಗಿ 12-18 ಆಗಿದೆ. ಯಾಕೆ ಎಚ್ಚರ ಆಯಿತು, ಯಾಕೆ ಎಚ್ಚರ ಆಯ್ತು ಒಂದು ಬ್ಯಾಟ್ರಿ ಬಿಡೋಣ. ಶೀತ ಬೆಂಕಿ ಹೋಯ್ತಾ ಅಣ್ಣ? ಏನೂ ಇಲ್ಲ, ನಾವೇನೋ ಅನ್ಕೊಂಡ್ವಿ. 12-21ಕ್ಕೆ ಗುಡಕ್ಕೆ ಹೋಗೋಣ. ನಾನು ಒಂದು ಹಂಗೆ ಹೋಗೋಣ. ಸ್ವಲ್ಪ ಬೆಂಕಿ ಹಾಕ್ಬಿಟ್ರ ಚಳಿನೂ ಬೆಂಕಿ ಇಲ್ಲ ಅಂದ್ಕೊಂಡಿದ್ದೆ. ಬೆಂಕಿ ಇದೆ ನೋಡಿ, ಹೋಗಿ ಆಣ್ತಾ ಇದೆ. ಒಂದೂವರೆ ಆಯಿತು ಟೈಮು. ಇನ್ನೇನು ಬೆಂಕಿ ಹಾಕಿ ಮಕ್ಕಳೋಣ ಅಂತೇಳಿ ಒಳಗೆ ಹೋಗ್ತಿದ್ವಿ. ಅಣ್ಣ ಸರಿ ಸಾಕ್ಬೋಣ. ಈಗ ಟೈಮು 5 ಆಯಿತು. ಸಂತೆಗುಡ್ಡ ನಾಗರಾಜಣ್ಣವರು ಹೊರಗಡೆ ಹೋಗಿದ್ದಾರೆ. ಇನ್ನೂ ಬೆಳಕಿದೆ ನೋಡಿ. ಎಷ್ಟಾಯ್ತು ಟೈಮು? 5:20 ಆಯಿತು. ಬೆಂಕಿ ಎಲ್ಲ ಹೋಗಿದೆ ಅಣ್ಣ. ಬೆಂಕಿ ಹೋಗಿದೆ ಅಲ್ಲ, ಒಳಗೆ ಇದು ಒಂದು 1/2 ಅವರಲ್ಲಿ ಬೆಳಕಾಗುತ್ತೆ, ನೋಡೋಣಂತೆ. ಅಣ್ಣ ಮತ್ತೆ ಕಟ್ಟಿಗೆ ತರಕ್ಕೆ ಹೋಗಿದ್ದಾರೆ. ಬೆಳಗ್ಗೆ ಸ್ವಲ್ಪ ರೈಸ್ ಮಾಡ್ಕೊಂಡಿಲ್ಲ, ನೈಟ್ ರೈಸ್ ಮಾಡ್ಕೊಂಡಿಲ್ಲ, ಮತ್ತೆ ಕಟ್ಟಿಗೆ ತಗೊಂಬಂದ ಅಣ್ಣ. ಏನೋ ಒಂಥರ ಮಜಾ ಇತ್ತು. ಲಾಸ್ಟ್ ಬ್ಲಾಗಲ್ಲಿ ಫೈರ್ ಕ್ಯಾಂಪ್ ಹಾಕಿಲ್ಲ ಅನ್ನೋ ಒಂದು ಫೀಲ್ ಇತ್ತು. ಮತ್ತು ಹಿಂದ್ಗಡೆ ನಿಮಗೆ ಗುಡ್ಡ ಕಾಣಿಸ್ಬೋದೇನೋ. ಆ ಗುಡ್ಡದಿಂದ ಏನೂ ತೊಂದರೆ ಆಗಿಲ್ಲ, ಯಾವ ಪ್ರಾಣಿನೂ ಬಂದಿಲ್ಲ. ನೈಟಲ್ಲಿ ಏನೋ ಸ್ವಲ್ಪ ಸೌಂಡ್ಸು ಎಲ್ಲ ಬರ್ತಾಯಿತ್ತು ನೈಟಲ್ಲಿ. ಮೀನ್ಸ್ ಅದೇನೋ ಬಂದು ಹೋಯ್ತನೋ ಗೊತ್ತಿಲ್ಲ, ಅದೇನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮತ್ತು ನಿನ್ನೇನು ಫ್ರೆಶ್ ಅಪ್ ಆಗಿ ರೈಸ್ ಮಾಡಿಕೊಂಡು ಮತ್ತು ರಾತ್ರಿ ಉಳಿದಿರೋಂಥ ಚಿಕನ್ ಕರ್ರಿನ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದೇ ಇವತ್ತು ಕೆಲಸ. ಇಲ್ಲಿ ಅಣ್ಣ ಹೇಳಿದ್ದ ಯಾವುದೋ ಒಂದು ಕರಡಿ ಗೆದ್ಲು ಕೆಬ್ರೆತ ಅಂತೇಳಿ ನೈಟ್. ಅದನ್ನು ತೋರಿಸ್ತೀನಿ ತಡ್ರಿ. ಇದು ಎಲ್ಲಿ ಐತಿ, ಎಲ್ಲಣ್ಣ ಇರೋದದ? ಸೂರ್ಯ ಉದ್ಸಾಯ ಕುಂತಾನ, ಇನ್ನೇನು ಬೆಳಕು ಕರಿಯಾಕೆ ಕುಂತೈತಿ. ಎಲ್ಲಣ್ಣ? ಅಯ್ಯಪ್ಪ, ಇದ್ರ ಪಕ್ಕದಲ್ಲೇ ಹಾಕಿರೋದು ನಾವು ಕ್ಯಾಂಪಿಂಗ್. ಅಯ್ಯೋ ಮರೆ, ಅಂದರೆ ಇವು
ಕರಡಿ ಕರಡಿ ಕೆಗರಿದ್ದ ಇದು? ಹುಳ ಸಿಗ್ತಾವ ಅಂತೇಳಿ ಕೆದರಿರ್ತಾವ. ಇಲ್ಲೇ ಕೆದ್ರಿದ್ರದು. ಇಲ್ಲೊಂದು ಕೆದ್ರೈತಿ, ಇಲ್ಲೊಂದು ಕೆದ್ರೈತಿ, ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಟೆಂಟ್. ಇವತ್ತು ನೈಟ್ ಬಂದಿಲ್ಲ ಹಂಗಂದ್ರೆ ಅವು, ಅಂದರೆ ಅಲ್ಲಿ ಕೆದ್ರಿ ಹೋಗಿರ್ತಾವೆ, ಮತ್ತೆ ಬರೋಕ್ಕಲ್ಲ. ಬರಾಕ ಅವು ಎತ್ತಾಗ ಹೋಗಿರ್ತಾವಣ. ಸಿಕ್ಕರೆ ಅಲ್ಲಿ ಹುಳ ಸಿಗೋದು ಜಾಸ್ತಿ ಇದ್ರೆ ಬರ್ತಿದ್ವು. ಸುತ್ತಲೂ ನೋಡಿ ಗುಡ್ಡಗಾಡು, ಸೂರ್ಯ ಉತ್ಸವ ಸಮಯ. ಇನ್ನೇನು ಡ್ರೋನ್ ಶಾಟ್ಸ್ ತಗೊಳ್ಳೋಣ. ನಮ್ಮ ಗುಡ್ಡ, ಆ ಗುಡ್ಡದಲ್ಲಿರುವಂತಹ ಪ್ರಾಣಿಗಳು ಯಾವುದೇ ರೀತಿ ನಮಗೆ ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಇನ್ನೇನು ರೈಸ್ ಮಾಡ್ತಾ ಇದ್ದೀವಿ. ರೈಸ್ ರೆಡಿ. ಊಟ ಹೆಂಗಣ? Lighten up, take me on your magic river. Tell me all your dreams align. Sign me up and tell me about the people that you know who are trying to feel alive. ಟೆಂಟ್ ವಿಡಿಯೋ ಒಂದು ವ್ಲಾಗ್ನ ನೋಡಿದ್ರಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಈ ಥರ ಇನ್ನೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್. ಮತ್ತು ನಮ್ಮ ಸಂತೆಗುಡ್ಡ ನಾಗರಾಜ್ ಅವ್ರಿಗೆ ಇವತ್ತು ನಾನು ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಪಾಪ ಅಷ್ಟು ಮನೆಯಿಂದ ಅದು ಇದು ತಂದು ಒಂದು ಅಡುಗೆ ಮಾಡಿ ಒಂದು ಒಳ್ಳೆ ಹಳ್ಳಿ ಎಕ್ಸ್ಪೀರಿಯೆನ್ಸು, ಒಂದು ಅಡವಿ ಎಕ್ಸ್ಪೀರಿಯೆನ್ಸ್ ಅನ್ಬೋದು ನನಗೆ. ಈ ಥರ ಒಂದು ಬೆಟ್ಟದ ಹಿಂದ್ಗಡೆ ನಾನು ವೀಡಿಯೋ ಮಾಡ್ತಾ ಇದು ಟೆಂಟ್ ಹಾಕೋದು ಅದು ಅಷ್ಟು ಸುಲಭದ ಮಾತಲ್ಲ. ಏನೋ ಈ ಥರ ಮಾಡಿದೆ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್. ಟೇಕ್ ಕೇರ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.